ಭಗವಚ್ಚಿಂತನೆ ಶಿಖರಪ್ರಾಯವಾಗಿರುವ ನಮ್ಮ ಸಮಗ್ರ ವಿಶ್ವದ ಏಕೈಕ ಮನಃಶಾಸ್ತ್ರ, ತತ್ವಶಾಸ್ತ್ರ, ವೇದಾಂತಶಾಸ್ತ್ರ, ಮುಕ್ತಿಶಾಸ್ತ್ರ ಅದು ಶ್ರೀಮದ್ ಭಗವದ್ಗೀತೆ. ಆ ಅಧಿಕ ಮಾಸದಲ್ಲಿ ಎಲ್ಲದಕ್ಕಿಂತ ಅತಿಶಯ, ಈಗ ಅಧಿಕ ಮಾಸದ ಪೂರ್ವಭಾವಿಯಾಗಿ ನಾರಾಯಣ ಅಂದಾಗ ಏನು ಪುಣ್ಯ ಬರುತ್ತೆ, ಅಧಿಕ ಮಾಸದಲ್ಲಿ ದೇವರನ್ನು ಕುರಿತು ಸ್ತೋತ್ರ ಮಾಡಿದಾಗ ಅದಕ್ಕಿಂತ ಹೆಚ್ಚಿನ ಫಲ ಬರುತ್ತೆ. ಅಕ್ಷಯ ತೃತೀಯ ಬಂಗಾರಕ್ಕೆ ಸ್ವಲ್ಪ ರಿಯಾಯಿತಿ ಇರುತ್ತೆ ನೋಡಿ, ಆ ಥರ ಡಿಸ್ಕೌಂಟು, ಅದರಿಂದ ಇವರಿಗೆ ಬೆನಿಫಿಟ್ ಜಾಸ್ತಿ ತಗೊಳ್ಳೋರಿಗೆ. ಹಾಗೆ ಯಾರು ಭಗವಂತನು ಕೂಡ ಈ ರೀತಿ ಒಂದು ಆಪ್ಷನ್ಸ್ ಇಟ್ಟಿದ್ದಾನೆ. ಅಧಿಕ ಮಾಸದಲ್ಲಿ ವಿಶೇಷ ನನ್ನ ಆರಾಧನೆಗೋಸ್ಕರ ಈ ದಿನಗಳನ್ನು ಮೀಸಲಾಗಿಡಿ. ಅಂದರೆ ಬೇರೆ ಇನ್ಯಾವುದೇ ಉಪನಯನ, ವಿವಾಹ ಇತ್ಯಾದಿಗಳ ಸಂಭ್ರಮಗಳ ಆಚರಣೆಗಳು ಬೇಡ. ದ್ವಂದ್ವವ ತಿಳಿಯುವುದೇ ವಸಂತ ಹಬ್ಬ ಅಂತ. ಭಗವದ್ಗೀತೆಯನ್ನೇ ಯಾಕೆ ಚಿಂತನೆ ಮಾಡಬೇಕು ಅಂದರೆ ದೇವರ ಸರ್ವೋತ್ತಮತ್ವವನ್ನು ಚಿಂತನೆ ಮಾಡಬೇಕು. ಭಗವದ್ಗೀತೆ ಬಿಟ್ಟು ಬೇರೆ ಯಾವುದಿಲ್ಲ. ಅಷ್ಟು ಸರ್ವೋತ್ತಮತ್ವವನ್ನು ಚಿಂತನೆ ಮಾಡಿಸುವಂತಹ ಇನ್ನೊಂದು ಕೃತಿ ಇಲ್ಲ. ಇದರಲ್ಲಿ ಉಪನಿಷತ್ತುಗಳಿದೆ, ರಾಮಾಯಣದ ಸಾರವು ಇದರಲ್ಲೇ ಇದೆ, ಪುರಾಣಗಳ ಸಾರ ಇದೆ. ಸಾಕ್ಷಾತ್ ಭಗವಂತನೇ ಸಾರತಮವಾಗಿ ಅದನ್ನು ಉಪದೇಶ ಮಾಡಿದ್ದಾನಾದ್ರಿಂದ ಎಲ್ಲವೂ ಒಂದರಲ್ಲೇ ಇದೆ. ಇವತ್ತಿನ ಏನು ಎಲ್ಲ ಕಡೆ A to Z ಎಲ್ಲ ಅಂಶಗಳು ಒಂದೇ ಕಡೆ ಸಿಗುವ ಹಾಗೆ ಎಲ್ಲ ನಮ್ಮ ಜೀವನದ ಮೌಲ್ಯಗಳು, ನಮ್ಮ ಬದುಕಿನ ಬೇಕಾದ ಎಲ್ಲ ಪರಿಪಾಠಗಳು, ಪ್ರಶ್ನೋತ್ತರಗಳು, ಸಮಾಧಾನಗಳು ಏಕತ್ರ ಸಿಗುವ ಗ್ರಂಥ ಭಗವದ್ಗೀತೆ. ಪುರುಷೋತ್ತಮ ಮಾಸ ಇದಕ್ಕೆ ಮೀಸಲಾಗಿಟ್ಟು ಭಗವದ್ಗೀತೆ ಚಿಂತನೆಗೆ ನಮ್ಮ ಬದುಕನ್ನು ತೊಡಗಿಸಿಕೊಳ್ಳಬೇಕು ಅನ್ನೋ ಅಭಿಯಾನ ಅತ್ಯಂತ ಅರ್ಥಪೂರ್ಣ.